ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಇದು ಇಂದು ನಡೆದಂತಹ RRB ಗ್ರೂಪ್ ಡಿಯ ಫಸ್ಟ್ ಶಿಫ್ಟ್ ಕ್ವಶನ್ ಪೇಪರ್. ಇದರಲ್ಲಿ ನಾವು ಕರೆಂಟ್ ಅಫೇರ್ಸ್ ಪ್ಲಸ್ ಜನರಲ್ ಸೈನ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ, ಯಾವ ಕ್ವಶನ್ ಬಂದಿದ್ವು ಅಂತ. ಎಕ್ಸಾಮ್ ಬರೆದವರು ನಿಮ್ಮ ಯಾವ ಕ್ವಶನ್ಸ್ ರೈಟ್ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಎಕ್ಸಾಮ್ ಬರೆಯೋರು ಯಾವ ರೀತಿ ಕ್ವಶನ್ ಬರ್ತಿದ್ದಾವೆ ಅಂತ ನೋಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನ್. ಜರ್ಮನ್ ವಾಚ್ ಬಿಡುಗಡೆ ಮಾಡಿದ ಜಲವಾಯು ಅಪಾಯ ಸೂಚ್ಯಂಕ 2026 ಪ್ರಕಾರ ವಿಪರೀತ ಹವಾಮಾನ ಘಟನೆಗಳಿಂದ ಅತಿ ಹೆಚ್ಚು ಪರಿಣಾಮ ಬೀರಿದ ದೇಶಗಳಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ ಇವತ್ತಿನ ಫಸ್ಟ್ ಶಿಫ್ಟ್ನಲ್ಲಿ. ಇದು ಭಾರತದ ರ್ಯಾಂಕ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ 9ನೇ ರ್ಯಾಂಕ್ ಅಂತ. ಓಕೆ, ಸೆಕೆಂಡ್ ಕ್ವಶನು. ಆಸ್ಟ್ರೇಲಿಯನ್ ಓಪನ್ 2026 ಪುರುಷರ ಏಕವ್ಯಕ್ತಿ ಅಂದರೆ ಸಿಂಗಲ್ಸ್ನಲ್ಲಿ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು ರಿಪೀಟೆಡ್ ಕ್ವಶನ್. ಯಾರು ಗೆದ್ದರು ಅಂದ್ರೆ ಆಪ್ಷನ್ ಸಿ ಕಾರ್ಲೋಸ್ ಅಲ್ಕ್ರಾಜ್ ಅವರು ಇದನ್ನು ಗೆದ್ದಾರೆ. ಯಾರು ಅಪೋಸಿಟಪ್ಪ ಅಂದ್ರೆ ನೋವಾಕ್ ಜೋಕೋವಿಚ್ ಅವ್ರನ್ನ ಸೋಲಿಸುವ ಮುಖಾಂತರ ಆಸ್ಟ್ರೇಲಿಯನ್ ಓಪನ್ 2026 ಕಾರ್ಲೋಸ್ ಅಲ್ಕ್ರಾಜ್ ಅವರು ಗೆದ್ದಾರೆ. ಓಕೆ, ನೆಕ್ಸ್ಟ್. ಇನ್ನು ವಿಶ್ವ ಏಡ್ಸ್ ದಿನದ 2025 ಥೀಮನ್ನು ಕೇಳಿದ್ದಾರೆ ಇವತ್ತಿನ ಫಸ್ಟ್ ಶಿಫ್ಟ್ನಲ್ಲಿ. ಇದು 2025 ಕರೆಂಟ್ ಅಫೇರ್ಸ್. ಅವತ್ತಿಂದ ಯಾಕೆ ಹೇಳಿದಾರಪ್ಪ ಅಂದ್ರೆ 2026 ಏಡ್ಸ್ ದಿನಾಚರಣೆ ಇನ್ನೂ ಆಚರಣೆ ಮಾಡಿಲ್ಲ. ಯಾಕಂದರೆ ಪ್ರತಿ ವರ್ಷ ಡಿಸೆಂಬರ್ 1 ನಾವು ವಿಶ್ವ ಏಡ್ಸ್ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. 2026 ಡಿಸೆಂಬರ್ 1 ಇನ್ನೂ ಬಂದಿಲ್ಲ. ಆದ್ದರಿಂದ 2025 ಥೀಮನ್ನು ಕೇಳಿದ್ದಾರೆ. ಓಕೆ, ಯಾವುದಪ್ಪ 2025 ಏಡ್ಸ್ ದಿನದ ಘೋಷವಾಕ್ಯ ಅಂದ್ರೆ ಆಪ್ಷನ್ ಸಿ ಓವರ್ಕಮ್ಮಿಂಗ್ ಡಿಸ್ರಪ್ಷನ್ ಟ್ರಾನ್ಸ್ಫಾರ್ಮಿಂಗ್ ದ ಏಡ್ಸ್ ರೆಸ್ಪಾನ್ಸ್, ಅಂದರೆ ಅಡೆತಡೆಗಳನ್ನು ನಿವಾರಿಸಿ ಏಡ್ಸ್ ಪ್ರತಿಕ್ರಿಯೆಯನ್ನು ಪರಿವರ್ತಿಸಿ ಅನ್ನೋ ಥೀಮ್ನಲ್ಲಿ 2025 ಏಡ್ಸ್ ದಿನವನ್ನು ಆಚರಣೆ ಮಾಡಲಾಗಿತ್ತು. ನೆಕ್ಸ್ಟ್, ಮೇ 2026 ಭಾರತದ ಯಾವ ಪೂರ್ವ ಈಶಾನ್ಯ ರಾಜ್ಯದಲ್ಲಿ ಏಕೀಕೃತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ರಾಜ್ಯದಲ್ಲಿಪ್ಪ ಅಂದ್ರೆ ಆಪ್ಷನ್ ಸಿ ಬಿ ಮೇಘಾಲಯ ರಾಜ್ಯದ ಶಿಲ್ಲಾಂಗ್ನಲ್ಲಿ ಭಾರತದ ಕೇಂದ್ರ ಕ್ರೀಡಾ ಸಚಿವರಾದ ಮನ್ಸುಖ್ ಮಾಂಡವೀಯ ಅವರು ಈ ಒಂದು ಒಳ ಸಂಕೀರ್ಣ ಕ್ರೀಡಾಂಗಣವನ್ನು ಮೇಘಾಲಯದಲ್ಲಿ ಉದ್ಘಾಟನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್. ಇನ್ನು ಸೆಪ್ಟೆಂಬರ್ 2026 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಯಾವ ದೇಶವು ಆಯೋಜನೆ ಮಾಡಲಿದೆ ಅಂತ ಕ್ವಶನ್ ಕೇಳಿದರು. 17ನೇ ಶೃಂಗಸಭೆ ಅಂತ ಬಂದಾಗ ಅದು ಬ್ರೆಜಿಲ್ ಆಯೋಜನೆ ಮಾಡಿತ್ತು, ಹೌದಾ? ಆಗ ಬ್ರೆಜಿಲ್ ಮುಂದಿನ ಆಯೋಜನೆಯನ್ನು ಭಾರತಕ್ಕೆ ನೀಡಿತ್ತು. ಹಾಗಾದರೆ 18ನೇ ಶೃಂಗಸಭೆಯ ಆಯೋಜನೆಯನ್ನು ನಮ್ಮ ಭಾರತ ನಿರ್ವಹಿಸಲಿದೆ. ಓಕೆ, ನೆಕ್ಸ್ಟ್. ಇನ್ನು ಜನವರಿ 24, 2026 60ನೇ ರಾಷ್ಟ್ರೀಯ ಕ್ರಾಸ್ ಕಂಟ್ರಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಎಲ್ಲಿಪ್ಪ ಅಂದ್ರೆ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿ ನಡೆದಿತ್ತು. ಓಕೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಚಾಗೋಸ್ ದ್ವೀಪ ಸಮೂಹವು ಯಾವ ಎರಡು ದೇಶಗಳ ನಡುವಿನ ವಿವಾದ ಮತ್ತು ಐತಿಹಾಸಿಕ ಸಾರ್ವಭೌಮತ್ವ ಒಪ್ಪಂದದ ವಿಷಯವಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ UK ಮತ್ತು ಮಾರಿಷಸ್ ಅಂತ. ಓಕೆ, ನೆಕ್ಸ್ಟ್. ಇನ್ನು ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯದ ಲಭ್ಯತೆ ಮತ್ತು ಸುಸ್ಥಿರ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಸ್ಪಷ್ಟವಾಗಿ ಗುರಿಪಡಿಸಿದ ಸುಸ್ಥಿರ ಅಭಿವೃದ್ಧಿ ಗುರಿ ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಅಂದರೆ ಯಾವ SDG ಗೋಲ್ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಲಭ್ಯತೆಯನ್ನು ತಿಳಿಸ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದ್ರೆ ಇದು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 6. ಇದಕ್ಕೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್. ಇನ್ನು ಉಳಿದಂತೆ SDG 3 ಅಂದರೆ ಸುಸ್ಥಿರ ಅಭಿವೃದ್ಧಿ ಗುರಿ 3 ಆರೋಗ್ಯ ಬಗ್ಗೆ ಹೇಳಿದರೆ, 11ನೇದು ಸುಸ್ಥಿರ ನಗರ ಮತ್ತು ಸಮುದಾಯ ಬಗ್ಗೆ ಹೇಳುತ್ತಾ, 14 ಜಲಚರ ಜೀವಕ್ಕೆ ಸಂಬಂಧಿಸಿದೆ. ಓಕೆ, ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳಬಹುದು. ನೆಕ್ಸ್ಟ್, ಮೇ 2026 ಕಾಂಗ್ರೆಸ್ ಪಕ್ಷವು ಯಾವ ರಾಜ್ಯದಲ್ಲಿ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್
ಜೊತೆಗಿನ ಮೈತ್ರಿಕೂಟದಲ್ಲಿ ಅಧಿಕಾರಕ್ಕೆ ಮರಳಿ ಸರ್ಕಾರ ರಚಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ತಮಿಳುನಾಡಿನಲ್ಲಿ TVK ಪಕ್ಷ ಅಧಿಕಾರದಲ್ಲಿದೆ. ಇನ್ನು ಕರ್ನಾಟಕದಲ್ಲಿ INC. ಕೇರಳದಲ್ಲಿ ಯಾವುದಪ್ಪ ಅಂದರೆ UDF ಈಗ ಪ್ರಸ್ತುತ ಅಧಿಕಾರದಲ್ಲಿದೆ. ಹೌದಾ? ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಕೇರಳ. ಹಾಗಾದರೆ ಕೇರಳದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? VD ಸತೀಶನ್ ಅವರು. ಸತೀಶನ್. ಸೊ ಮುಂದೆ ಇದನ್ನು ಕೂಡ ಕೇಳಬಹುದು. ನೆಕ್ಸ್ಟ್, ಆಗಸ್ಟ್ 2026ರಲ್ಲಿ ಸಹಕಾರಿತ್ವ ಮಂತ್ರಾಲಯದ ಅಡಿಯಲ್ಲಿ ಯಾವ ಕ್ಷೇತ್ರ ಅಥವಾ ಸಂಸ್ಥೆಗಳು ಸಹಕಾರ CBS ಎಂಬ ಆಧುನಿಕ ಹಂಚಿಕೆಯ ಡಿಜಿಟಲ್ ಮೂಲಸೌಕರ್ಯವನ್ನು ಅಳವಡಿಸಿಕೊಂಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಆಪ್ಷನ್ ಸಿ, ನಗರ ಸಹಕಾರಿ ಬ್ಯಾಂಕ್ಗಳು, ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ. ಓಕೆ. ನೆಕ್ಸ್ಟ್, ಇನ್ನು ಮೇ 2026ರಲ್ಲಿ ಮೌಂಟ್ ಎವರೆಸ್ಟನ್ನು ಏರಲು ತಮ್ಮ ಮೊದಲ ಅಖಿಲ ಮಹಿಳಾ ಪರ್ವತಾರೋಹಣ ಅಭಿಯಾನವನ್ನು ಯಾವ ಭಾರತೀಯ ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳು ಅಂದರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದವು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದಪ್ಪ ಅಂದರೆ ಇದು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಮತ್ತು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಥವಾ ITBP ಮತ್ತು BSF ಅಂತ. ನೆಕ್ಸ್ಟ್, ಇನ್ನು ಮೇ 2026ರಲ್ಲಿ ಕಾದಂಬರಿ ವಿಭಾಗದ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾವ ಪುಸ್ತಕಕ್ಕೆ ನೀಡಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು? ಆಪ್ಷನ್ ಬಿ, ಏಂಜಲ್ ಡೌನ್ ಎನ್ನುವಂತಹ ಕಾದಂಬರಿಗೆ 2026ರ ಪ್ರತಿಷ್ಠಿತ ಪುಲಿಟ್ಜರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಹೌದಾ? ನೆಕ್ಸ್ಟ್, ಭಾರತದ AI ಸ್ವಯಂಚಾಲಿತ ಅತಿ ಸ್ಥಳೀಯ ಬ್ಲಾಕ್ ಮಟ್ಟದ ಹವಾಮಾನ ಮುನ್ಸೂಚನೆ ವ್ಯವಸ್ಥೆ ಮತ್ತು ಸ್ವದೇಶಿ ಭಾರತದ ಫೋರ್ಕಾಸ್ಟ್ ಸಿಸ್ಟಮನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಪರಿಚಯಿಸಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು? ಇದು ಇಂಡಿಯನ್ ಮೆಟೋರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂದರೆ ಭಾರತೀಯ ಹವಾಮಾನ ಸಂಸ್ಥೆ ಅಥವಾ ಭಾರತೀಯ ಮೌಸಮ್ ವಿಜ್ಞಾನ ಇಲಾಖೆ ಅಂತ. ಹವಾಮಾನ ಬಗ್ಗೆ ವೈಜ್ಞಾನಿಕವಾಗಿ ನಾವು ಅಧ್ಯಯನ ಮಾಡೋದನ್ನು ಏನಂತ ಕರಿತೀವಿ? ಮೆಟೆರಾಲಜಿ ಅಂತ ಕರಿತೀವಿ. ಮೆಟೆರಾಲಜಿ. ಓಕೆ. ಸೊ ಇದನ್ನು ಕೂಡ ಕ್ವಶನ್ ಕೇಳ್ಬೋದು ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್, ಒಂದು ಪರಮಾಣುವಿನ ದ್ರವ್ಯರಾಶಿ ಸಂಖ್ಯೆಯು 24 ಮತ್ತು ಪರಮಾಣು ಸಂಖ್ಯೆ 12. ಅದು 2 ಎಲೆಕ್ಟ್ರಾನ್ಗಳನ್ನು ಪಡೆದರೆ ಅಂದರೆ ಹೆಚ್ಚಿಗೆ ಪಡೆದರೆ ಅದರ ಹೊಸ ದ್ರವ್ಯರಾಶಿ ಸಂಖ್ಯೆ ಎಷ್ಟಾಗುತ್ತದೆ? ಸೊ ಇಲ್ಲಿ ತಿಳ್ಕೊಳ್ಳಿ, ಅದು 2 ಅಲ್ಲ, ಇನ್ನೂ 20 ಎಲೆಕ್ಟ್ರಾನ್ ಜಾಸ್ತಿ ಪಡೆದರೂ ಕೂಡ ಅದರ ದ್ರವ್ಯರಾಶಿ ಸಂಖ್ಯೆ ಯಾವತ್ತೂ 24 ಇರ್ತದೆ. ಯಾಕಪ್ಪ ಅಂದ್ರೆ ಯಾವತ್ತು ಮಾಸ್ ನಂಬರ್ ಡಿಪೆಂಡ್ ಆಗೋದು ನ್ಯೂಟ್ರಾನ್ ಪ್ಲಸ್ ಪ್ರೋಟಾನ್ ಮೇಲೆ. ಇದರ ಮೇಲೆ ಎಲೆಕ್ಟ್ರಾನ್ ಏನೂ ಡಿಪೆಂಡ್ ಇಲ್ಲ. ನೀವು ಎಲೆಕ್ಟ್ರಾನನ್ನು 2 ಬಿಟ್ಟು 20 ತಗೊಳ್ರಿ, ಅದರಿಂದ ದ್ರವ್ಯರಾಶಿ ಸಂಖ್ಯೆ ಮೇಲೆ ಏನೂ ಪರಿಣಾಮ ಬೀರಲ್ಲ. ಓಕೆ. ಕರೆಕ್ಟ್ ಆನ್ಸರು 24 ಆಗುತ್ತೆ. ನೆಕ್ಸ್ಟ್, ಸಸ್ಯಗಳ ಅಂದರೆ ಕೆಳಗಿನ ಸಸ್ಯಗಳ ಸರಳ ಸ್ಥಾಯಿ ಅಂಗಾಂಶಗಳಲ್ಲಿ ಯಾವುದು ದ್ಯುತಿ ಸಂಶ್ಲೇಷಣೆ ಮತ್ತು ಆಹಾರ ಶೇಖರಣೆ ಎರಡಕ್ಕೂ ಕಾರಣವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದು? ಪ್ಯಾರಂಕೈಮಾ ಅಂತ. ಯಾಕಂದರೆ ಪ್ಯಾರಂಕೈಮಾ ಮುಂದುವರೆದು ಕ್ಲೋರಂಕೈಮಾವನ್ನು ರಚನೆ ಮಾಡ್ತದೆ. ಕ್ಲೋರಂಕೈಮಾ. ಸೊ ಈ ಒಂದು ಕ್ಲೋರಂಕೈಮಾದ ಕ್ಲೋರೋಪ್ಲಾಸ್ಟ್ಗಳು ದ್ಯುತಿ ಸಂಶ್ಲೇಷಣೆಗೆ ಹೆಲ್ಪ್ ಮಾಡ್ತವೆ. ಮತ್ತು ಪ್ಯಾರಂಕೈಮಾದ ಮತ್ತೊಂದು ವಿಶಿಷ್ಟತೆ ಏನಪ್ಪ ಅಂದ್ರೆ ತಯಾರಾದ ಆಹಾರವನ್ನು ಸ್ಟೋರೇಜ್ ಮಾಡೋಂಥ ಕೆಪಾಸಿಟಿ ಯಾವುದರಲ್ಲಿದೆ? ಪ್ಯಾರಂಕೈಮಾದಲ್ಲಿದೆ. ಓಕೆ. ನೆಕ್ಸ್ಟ್, ಬೇರುಗಳಿಂದ ಸಸ್ಯದ ಇತರ ಭಾಗಗಳಿಗೆ ನೀರು ಮತ್ತು ವಿಲೀನಗೊಂಡ ಖನಿಜಗಳ ಸಾಗಣೆಗೆ ಯಾವ ಸಂಕೀರ್ಣ ಸ್ಥಾಯಿ ಅಂಗಾಂಶವು ಕಾರಣವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವುದು? ಕ್ಸೈಲಮ್ ಅಂತ. ಕ್ಸೈಲಮ್ನ ಕೆಲಸ ಏನಪ್ಪ ಅಂದ್ರೆ ನೀರು ಮತ್ತು ಖನಿಜಗಳನ್ನು ಸಾಗಾಣಿಕೆ ಮಾಡುವುದು. ನೆಕ್ಸ್ಟ್, ಒಂದು ದ್ರವ ಮತ್ತು ಗಾಜಿನ ಬ್ಲಾಕ್ನ ವಕ್ರೀಭವನ ಸೂಚ್ಯಂಕವು ಸಂಪೂರ್ಣವಾಗಿ ಒಂದೇ ಆಗಿದ್ದರೆ ಎರಡೂ ಮಾಧ್ಯಮಗಳಲ್ಲಿ ಬೆಳಕಿನ ವೇಗದ ಸಂಬಂಧ ಏನು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ಕ್ವಶನ್ ಬಗ್ಗೆ ಅಷ್ಟೇ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದನ್ನು 100% ಕನ್ಫರ್ಮ್ ಆಗಿ ಕೇಳಿದಾರೋ ಎಲ್ಲೋ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಸೊ ಇವತ್ತು ಯಾರಾದರೂ ಎಕ್ಸಾಮ್ ಬರೆದು ಬಂದವರು ಈ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಕನ್ಫರ್ಮ್ ಮಾಡಿ ಈ ಕ್ವಶನ್ ಕೇಳಿದ್ರು ಇಲ್ಲೋ ಅಂತ. ಓಕೆ. ಸೊ ಇದಕ್ಕೆ ಆನ್ಸರ್ ಬಹಳಷ್ಟು ಜನ ಏನಂದ್ರೆ ಆಪ್ಷನ್ ಸಿ ಹೇಳಕತ್ತಾರೆ, ಎರಡರಲ್ಲೂ ಸಮಾನ ಅಂತ.
ಸೊ ಯಾವುದಕ್ಕೂ ಒಂದು ಸರ್ತಿ ನೀವು ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್, ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮದ ಪ್ರಕಾರ ಯಾವ ಬೆರಳು ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ನೀವು ಒಂದು ಮಾತು ನೆನಪಿಟ್ಕೊಳ್ಳಿ, ಹೆಬ್ಬೆರಳು ಅಂತ ಬಂದಾಗ ಇದು ಯಾವತ್ತು ಬಲದ ದಿಕ್ಕನ್ನು ಸೂಚಿಸ್ತದೆ. ಯಾವುದು? ಬಲದ ದಿಕ್ಕು. ಇನ್ನು ತೋರ್ಬೆರಳು ಅಂತ ಬಂದಾಗ ಇದು ಯಾವತ್ತು ಕಾಂತಕ್ಷೇತ್ರವನ್ನು ಸೂಚಿಸ್ತದೆ, ಕಾಂತಕ್ಷೇತ್ರ. ಇನ್ನು ಮಿಡಲ್ ಫಿಂಗರ್ ಅಥವಾ ಮಧ್ಯದ ಬೆರಳು ಅಂತ ಬಂದಾಗ ಇದು ಯಾವತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತದೆ, ವಿದ್ಯುತ್ ಪ್ರವಾಹದ ದಿಕ್ಕು. ಅವ್ರು ಹೆಂಗೆ ಕೇಳಿದಾರೆ? ಕಾಂತೀಯ ಕ್ಷೇತ್ರದ ದಿಕ್ಕನ್ನು ಕೇಳಿದಾರೆ. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ? ತೋರು ಬೆರಳು ಅಥವಾ 4 ಫಿಂಗರ್ ಅಂತ ಕರಿತೀವಲ್ಲ, ಸೊ ಇದು ನೋಡ್ರಿ, ಅವ್ರು ಅದಕ್ಕೆ ಏನಂತಾರೆ? ತರ್ಜನಿ ಬೆರಳು ಅಂತ ಕರ್ತಾರೆ. ಅದಕ್ಕೆ ಆನ್ಸರ್ ತೋರು ಬೆರಳು ಕೂಡ ಆಗುತ್ತೆ. ಓಕೆ, ಸೊ ಇದಿಷ್ಟು ಇವತ್ತಿನ 17 ಆಗಸ್ಟರ ಫಸ್ಟ್ ಶಿಫ್ಟ್ RRB ಗ್ರೂಪ್ ಡಿ ಕ್ವಶನ್ಸ್ ಅನಾಲಿಸಿಸ್ ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇವತ್ತಿನ ಸೆಕೆಂಡ್ ಹಾಗೂ ಥರ್ಡ್ ಶಿಫ್ಟ್ 2 ಕ್ವಶನ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.